ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲರೂ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಅದು ಯಾವ ಟೆಂಪಲ್ ಅಂತ ನಿಮ್ಗೊಂದು ಸಸ್ಪೆನ್ಸ್ ತೋರಿಸ್ತೀವಿ. ಅದು ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಗೈಸ್, ಇವತ್ತು ಎಲ್ಲರೂ ಮಂತ್ರಾಲಯಕ್ಕೆ ಹೋಗೋಕ್ಕೆ ಟಿಕೆಟ್ ತಗೋತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಗೈಸ್. ಅದು ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ, ನಮ್ಮ ಮಂಜಣ್ಣು ನಾವೆಲ್ಲ ಹೋಗ್ತಾ ಇದ್ದೀರಿ ಅಂತ. ಬಸ್ ಇದ್ದೀರಿ. ಇವಾಗಿನ್ನ ಎಲ್ಲರೂ ರೂಮ್ ಹುಡುಕಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗಿನ್ನ ನಾವು ರೂಮ್ ಹತ್ರ ಬಂದಿದ್ದೀವಿ. ಇವಾಗ ನಮ್ಮ ಅಜ್ಜಿ ನಮ್ಮ ಅಪ್ಪನ ಬೈತಾ ಇದ್ದಾರೆ. ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಡು. ನೋಡಿ ಗೈಸ್, ಇವಾಗಿನ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಣ್ಣ, ಮತ್ತೆ ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮ, ನಮ್ಮ ಅಪ್ಪ. ಇದು ದೇವಸ್ಥಾನದ ಎಂಟ್ರಿ. ಇದನ್ನ ನೋಡ್ತಾ ಇದ್ರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದನ್ನ ನೋಡಿದರೆ ನಂಗೆ ತುಂಬ ಇಷ್ಟ ಆಗ್ತಾ ಇದೆ. ನೋಡಿ ಗೈಸ್, ಇದು ದೇವಸ್ಥಾನ ಹೊರಗಿನ ಜಾಗ. ಹೆಂಗಿದೆ, ಚೆನ್ನಾಗಿದೆ ಗೈಸ್. ರಾಯರ ಟೆಂಪಲ್ ನೋಡೋಕ್ಕೆ ನಾವು ಒಳಗಡೆ ಕ್ಯೂನಲ್ಲಿ ಹೋಗ್ತಾ ಇದ್ದೀರಿ. ಒಂದು ದರ್ಶನ ಆಯಿತು. ನಾವು ಆಚೆ ಬಂದು ಕುತ್ಕೊಂಡಿದ್ದೀರಿ. ನಾವು ದೇವರಿಗೆ ಅಂತ ಪ್ರೇಯರ್ ಮಾಡಿ ನಮ್ಮ ಫ್ಯಾಮಿಲೀಸ್ ಎಲ್ಲ ನನ್ನ ಜೊತೆ ಬಂದಿದ್ದು ನಂಗೆ ತುಂಬ ಇಷ್ಟ ಆಗಿದೆ. ಇವಾಗಿನ 5 ಟೆಂಪಲ್ಸ್ ನೋಡೋಕೆ ಹೋಗೋಣ ಬನ್ನಿ. ನಾವು ಆಂಜನೇಯ ಟೆಂಪಲ್ ಹತ್ರ ಬಂದಿದ್ದೀವಿ. ನಾವು ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಆಂಜನೇಯ ನೋಡಿ, ಇದೆ ಆಂಜನೇಯ ಟೆಂಪಲು. ನನಗೆ ನಾವು ಆಟೋದಲ್ಲಿ ಹೋಗ್ಬೇಕಾದ್ರೆ ಅಕ್ಕಪಕ್ಕ ನದಿಗಳಿದ್ವು. ನಾನು ತುಂಬ ಖುಷಿಯಾದೆ. ಇದು ರಾಯರು ವಿಶ್ರಾಂತಿ ತಗೋತಿರೋದು ನದಿ ಜಾಗ. ನನಗೆ ತುಂಬ ಇಷ್ಟ ಆಯಿತು. ಪ್ಲೇಸಸ್ನ ನೋಡ್ತಾ ಇರಬೇಕಾದ್ರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನಿಸ್ತಾ ಇದೆ, ನಮ್ಮ ಹಿಂದೆನೇ ಇದ್ದಾರೆ ಅನ್ನಿಸ್ತಾ ಇದೆ. ನಂಗೆ ಆ ಥರ ಫೀಲ್ ಆಗ್ತಾ ಇದೆ. ಬಾ ಬಾ, ಇಲ್ಲೈತಾ ಬಿಚ್ಚಾಲಮ್ಮ ದೇವಸ್ಥಾನ ಇಲ್ಲೊಂದೈತಲ್ಲ ಬಾ. ರಾಯರು ಪ್ರಸಾದ ತಿಂದ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸಪೋರ್ಟು ನಂಗೆ ಜಾಸ್ತಿ ಇರಲಿ ಗಾಯ್ಸ್. ಬಾಯ್, ಥ್ಯಾಂಕ್ ಯು. ರಾಯರ ಆಶೀರ್ವಾದ ನಿಮಗೂ ಇರಲಿ.